ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಹೇಗಿರುತ್ತೆ ಇವತ್ತಿನ ವ್ಲಾಗ್ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಶುರು ಮಾಡೋಣ. ಇವತ್ತು ಬೆಳಗಿನ ತಿಂಡಿಗೆ ಮುದ್ದೆ ಅನ್ನ ಸಾರೇ ಮಾಡಿಬಿಟ್ಟಿದ್ದೆ. ತಿಂಡಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಅನಿಲ್ ಲಂಚ್ ಬಾಕ್ಸ್ಗೆ ಕರ್ಮೀನ್ ಸಾರು ಬೇಕು ಅಂತ ಅಂದಿದ್ರು. ಹಾಗಾಗಿ ಡೈರೆಕ್ಟಾಗಿ ಮುದ್ದೆ ಅನ್ನ ಸಾರು ಮಾಡಿದೆ, ಬಾಕ್ಸಿಗೂ ಕೂಡ ಕಳಿಸ್ದೆ. ಈ ಸಾಂಬಾರ್ ರೆಸಿಪಿ ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನಮ್ಮ ಮಾಡಿರೋ ಅಂಥದ್ದು ನೋಡಿ. ಹಾಗೆಯೇ ನಾನು ಕೂಡ ಮಾಡಿದ್ದೀನಿ. ಇದನ್ನು ನನ್ನ ಒಂದು ಪ್ಲೇ ಲಿಸ್ಟಲ್ಲಿ ಅವೈಲೇಬಲ್ ಇರುತ್ತೆ. ಇದು ರೆಸಿಪೀಸ್ ಅಂತ ಹೇಳಿ ಪ್ಲೇ ಲಿಸ್ಟ್ ಇದೆಯಲ್ಲ ಯೂಟ್ಯೂಬ್ ಚಾನಲಲ್ಲಿ, ಅದರಲ್ಲಿ ಅವೈಲೇಬಲ್ ಇರುತ್ತೆ, ಚೆಕ್ ಮಾಡ್ಬೋದು. ಇವತ್ತಿನ ದಿನ ಒಂದು ಸ್ವಲ್ಪ ಜಾಸ್ತಿ ಕೆಲಸನೇ ಅಂತ ಅನ್ನಿಸ್ತು ನನಗೆ. ಒಂದೊಂದು ದಿನ ಹಾಗೆ ಇರುತ್ತೆ, ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅನಿಸುತ್ತೆ, ಪಾತ್ರೆಗಳೆಲ್ಲ ಜಾಸ್ತಿ ಅಂತ ಅನಿಸುತ್ತೆ. ಇವತ್ತು ಕರ್ಮೀನ್ ಸಾರೆಲ್ಲ ಮಾಡಿದ್ರೆ ಒಂದು ಸ್ವಲ್ಪ ಪಾತ್ರೆಗಳು ಜಾಸ್ತಿನೇ ಆಗುತ್ತೆ. ಇನ್ನು ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ, ಏನಂತ ಅಂದರೆ ನನಗೆ ಕೆಲಸ ಜಾಸ್ತಿ ಇದೆ ಅಂತ ನಾನು ಅಂದ್ಕೊಂಡ್ರೆ ಅವತ್ತಿನ ದಿನ ಸ್ವಲ್ಪ ಕೆಲಸ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು. ಅದೇ ನಾನು ಇಲ್ಲ ಎಲ್ಲ ಸ್ವಲ್ಪ ಇದೆ, ಎಲ್ಲ ಮುಗಿಸ್ಕೊಳ್ತೀನಿ ಬೇಗ ಅಂತ ಅಂದ್ಕೊಂಡ್ರೆ ಅದು ಎಷ್ಟೇ ಕೆಲಸ ಜಾಸ್ತಿ ಇದ್ರೂ ಬೇಗ ಆಗೋಗುತ್ತೆ. ನಮ್ಮ ಒಂದು ಮೈಂಡ್ಸೆಟ್ ಮ್ಯಾಟ್ರ್ ಆಗುತ್ತೆ ಅಂತ ನನಗನ್ಸುತ್ತೆ. ಎಲ್ಲ ವಿಷಯದಲ್ಲೂ ಇದು ಅಪ್ಲೈ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಇವಾಗೆಲ್ಲ ಕೆಲಸ ಆಗ್ತಾ ಇದೆ ಅನ್ನೋ ಥರ. ಅದೇ ನೀವು ಇಲ್ಲ ಅಯ್ಯೋ ಕಷ್ಟ ಅಂತ ಅಂದ್ಕೊಂಡ್ರೆ ನಿಜ ಕಷ್ಟನೇ ಆಗುತ್ತೆ. ಇಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ, ಎಲ್ಲ ಆರಾಮಾಗಿ ಹೋಗ್ತಾ ಇದೆ, ನಾವೇನು ಮಾಡ್ತಾ ಇದ್ದೀವಿ ಅದು ನಮಗೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಪಾಸಿಟಿವ್ ಮೈಂಡ್ಸೆಟ್ನ ಇಟ್ಕೊಂಡ್ರೆ ಖಂಡಿತ ಎಲ್ಲ ಪಾಸಿಟಿವ್ಸ್ ಆಗ್ತಾ ಹೋಗುತ್ತೆ. ನಿಜ, ನನಗದು ಫೀಲ್ ಮಾಡಿದ್ದೀನಿ ನಾನು ಎಷ್ಟೋ ಸರಿ. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಇದು ಹಿಂಗೆ ಡಿಟ್ಟೋ ಆಗಿರೋದು ಇದು ಆ್ಯಕ್ಚುಲಿ. ಏನು ಅಂತ ಅಂದರೆ ಲಾಸ್ಟ್ ಟೈಮು ನಾವು ಗಾಡಿ ಹೊರಗಡೆ ನಿಲ್ಲಿಸಿದ್ವಿ. ಹಾಗೆ ಡೈಲಿ ನಿಲ್ಲಿಸ್ತೀವಿ ಹೊರಗಡೆನೇ, ಅಂದರೆ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು, ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು, ಬಟ್ ಸಾಯಂಕಾಲ ನಿಲ್ಸೋಕ್ಕೆ ಹೋಗಲ್ಲ ಯಾವಾಗಲೂ. ಯಾಕೆಂದರೆ ಅವತ್ತೇನಾಯಿತು, ಒಂದಿನ ನಾಯಿ ಏನು ಮಾಡಿಬಿಡ್ತು, ಸೀಟೆಲ್ಲ ಫುಲ್ಲು ಕಚ್ಚಾಕ್ಬಿಟ್ಟಿತ್ತು. ಹಾಗಾಗಿ ಏನು ಮಾಡ್ತೀವಿ, ಸಂಜೆ ಹೊತ್ತು ಕತ್ಲೆ ಆದಮೇಲೆ ಹೊರಗಡೆ ನಿಲ್ಸೋಕ್ಕೆ ಹೋಗಲ್ಲ, ಒಳಗಡೆನೇ ನಿಲ್ಸ್ಕೊಂಡ್ಬಿಡ್ತೀವಿ. ಆದರೆ ಈ ಸರಿ ಏನು ಮಾಡಿದೆ, ಮೊನ್ನೆ ಒಂದು ಸ್ವಲ್ಪ ಹೊರಗಡೆನೇ ನಿಲ್ಲಿಸಿದ್ದೆ, ಆಮೇಲೆ ಹೋಗಿ ಒಳಗಡೆ ಬಿಟ್ಟರೆ ಆಯಿತು ಅಂತ ಹೇಳಿ. ಆದರೆ ನನ್ನ ತಲೆಯಲ್ಲಿ ಓಡ್ತಾ ಇತ್ತು, ನಾಯಿ ಕಚ್ಚಿಬಿಡುತ್ತೆ ಅಂತ ಹೇಳಿ. ಅದೇ ಥರ ಆಯಿತು ಅವತ್ತಿನ ದಿನ. ನಾಯಿ ತುಂಬ ಕಚ್ಚಿ ಗಾಡಿಯೆಲ್ಲ ಎಷ್ಟು ಹಾಳು ಮಾಡಿದೆ ಅಂತ ಅಂದರೆ ಸೀಟ್ನ ಫುಲ್ಲು ಹಾಳು ಮಾಡಿಬಿಟ್ಟಿತ್ತು. ಅದನ್ನು ಮತ್ತೆ ಹೊಸದಾಗಿ ಹಾಕ್ಸಿದಾಯಿತು. ಈ ಥರ ಮೈಂಡ್ಸೆಟ್ ನಮಗೆ ಹೆಂಗಿರುತ್ತೆ ಹಾಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲು. ಇನ್ನೂ ನಾನು ಜಾಸ್ತಿ ಲಾಂಗ್ ವೀಡಿಯೋಸ್ ಹಾಕ್ತಾಯಿಲ್ಲ. ಯಾಕೆ ಶಾರ್ಟ್ ವೀಡಿಯೋಸ್ ಹಾಕ್ತಾಯಿದ್ದೀರಾ, ಮಿನಿ ವ್ಲಾಗ್ಸ್ ಹಾಕ್ತಾಯಿದ್ದೀರಾ ಅಂತ. ಇಲ್ಲ, ಖಂಡಿತ ಲಾಂಗ್ ವೀಡಿಯೋಸ್ ಕೂಡ ಪೋಸ್ಟ್ ಮಾಡ್ತೀನಿ. ನನಗೆ ಅಷ್ಟು ರೀಚ್ ಆಗ್ತಾಯಿಲ್ಲ, ಒಂಥರ ಬೇಜಾರಾಗುತ್ತೆ ಒಂದೊಂದು ಸರಿ. ಆದ್ರೂ ಇಲ್ಲ, ಬಿಡಬಾರ್ದು, ಏನಕ್ಕೆ ಬಿಡಬೇಕು, ಕಂಟಿನ್ಯೂಸ್ ಆಗಿ ಹಾಕಬೇಕು, ಆವಾಗ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ. ನಾನೇ ಒಂದು ತಲೆಯಲ್ಲಿ ಅಂದ್ಕೊಂಬಿಟ್ರೆ ಆಗಲ್ಲ ಅಂತ, ಖಂಡಿತ ಆಗುತ್ತೆ ಅಂತ ಅಂದ್ಕೊಂಡು ಮಾಡೋಣ ಅಂತ ಅಂದ್ಕೊಳ್ತೀನಿ. ಬಟ್ ಆದರೂ ಒಂದೊಂದು ಸರಿ ತುಂಬ ಕಡಿಮೆ ವ್ಯೂಸ್ ಹೋದಾಗ ಏನಕ್ಕಪ್ಪ ಮಾಡಬೇಕು ಡೈಲಿ ವ್ಲಾಗ್ಸ್ ಅಂತ ಅನಿಸುತ್ತೆ. ಏನಾದ್ರು ಸ್ಪೆಷಲ್ ಇದ್ದರೆ ಮಾತ್ರ ಮಾಡೋಣ, ಈ ಥರ ಒಂದು ಅನ್ಸೋಕ್ಕೆ ಶುರು ಆಗುತ್ತೆ. ಆದರೆ ಏನು ಅಂದರೆ ಏನಾದರೂ ಮಾಡಿದಾಗ ಈ ಥರ ಡೈಲಿ ವ್ಲಾಗ್ ಎಲ್ಲ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಮಾಡೋಣ ಅನ್ಸೋಕ್ಕೆ ಶುರು ಆಗುತ್ತೆ. ಈ ಥರನೂ ಒಂಥರ ಎರಡೆರಡು ಥರ ಯೋಚನೆ ಶುರು ಆಗುತ್ತೆ, ಎರಡೆರಡು ಥರ ಥಿಂಕ್ ಮಾಡೋ ಥರ. ನೀವೆಲ್ಲ ನೋಡ್ತೀರಾ, ಇಷ್ಟಪಡ್ತೀರಾ ಅಂತ ಅಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಹೆಚ್ಚು ಜನ ನೋಡಿ ಇಷ್ಟಪಡಿ, ಅಂದರೆ ಯಾವ ಥರ ಮಾಡಬೇಕು ಅಂತ ನೀವು ಕೂಡ ಸಜೆಷನ್ ಕೊಡಿ. ಓಪನ್ ಟು ದಟ್. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತೇ ಇದೆ, ನಾನು ಖಂಡಿತ ನಿಮ್ಮ ಸಜೆಷನ್ಸ್ ಎಲ್ಲ ತೊಗೊಂಡು ಅದಕ್ಕೆ ತಕ್ಕಂಗೆ ನಾನು ವೀಡಿಯೋಸ್ನ ಮಾಡ್ತೀನಿ. ಇನ್ನು ನೋಡ್ತಾ ಇದ್ದೀರಲ್ವ, ಗಾಡಿ ಅವಸ್ಥೆ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂಥೇಳಿ. ಎಷ್ಟು ಕಚ್ಚಾಕ್ಬಿಟ್ಟಿದೆ ಅತ್ಲೆಗೆ. ಈ ಕಡೆನೂ ಅಷ್ಟೇ, ಆ ಕಡೆ ಸೈಡಂತೂ ಫುಲ್ಲು ಕೊನೆ ತನಕ ತಿನ್ಕೊಂಬಿಟ್ಟಿದೆ. ಈ ಕಡೆ ನೋಡಿ, ಅಲ್ಲಿ ಫುಲ್ ಅಲ್ಲಿ ತನಕ ತಿನ್ಕೊಂಬಿಟ್ಟಿದೆ. ಅದನ್ನು ಸರಿ ಮಾಡಿಸೋಣ ಅಂತಲೇ ನಾನು ಇಲ್ಲೇ ಚುಂಚುಕಟ್ಟ ರೋಡಲ್ಲಿ ಬಂದಿದ್ದೆ. ಚುಂಚುಕಟ್ಟ ಸರ್ಕಲ್ ಹತ್ರ ಒಂದಿದೆ, ಅಲ್ಲೇ ಅವರು ಹೊಸದಾಗಿ ಕವರೆಲ್ಲ ಹಾಕಿ ಒಳಗಡೆ ಇರೋ ಫೋಮ್ ಇರುತ್ತಲ್ಲ ಅದನ್ನು ಕೂಡ ತೆಗೆದುಬಿಟ್ಟು ಒಂದು ಸ್ವಲ್ಪ ಹೊಸದಾಗಿ ಆ್ಯಡ್ ಆನ್ ಮಾಡಿ ಕೊಟ್ಟರು. ಅಂದರೆ ಫುಲ್ ಏನು ತೆಗ್ದಿಲ್ಲ, ಸ್ವಲ್ಪನೇ ಒಂದು ಸ್ವಲ್ಪ ಆ್ಯಡ್ ಮಾಡಿ ಕೊಟ್ಟರು. ಅದಾದಮೇಲೆ ಹೆಂಗೆ ಬಂತು ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಇನ್ನು ಡಿಸೆಂಬರ್ ಬಂದೇ ಬಿಡ್ತು. ಹೊಸ ವರ್ಷದ ತಯಾರಿ ಹೇಗಿದೆ, ಎಷ್ಟು ಜನ ಏನೇನೆಲ್ಲ ಮಾಡಬೇಕು ನೆಕ್ಸ್ಟ್ ಇಯರ್ ಅಂತ ಅಂದ್ಕೊಂಡಿದ್ದೀರಾ, ಈ ವರ್ಷ ಮಾಡೋಕ್ಕಾಗದೇ ಇರೋದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕೂಡ ಹೋದ ವರ್ಷವೂ ಒಂದಷ್ಟು ಅಂದ್ಕೊಂಡಿದ್ದೆ, ಯೂಟ್ಯೂಬಲ್ಲಿ ಹೀಗಾಗಬೇಕು, ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು, ಆ ಥರ ಎಲ್ಲ. ಬಟ್ ಈ ಸರಿ ಅಟ್ಲೀಸ್ಟ್ 25,000 ಆಗಲಿ ಅನ್ನೋದು ನನ್ನ ಆಸೆ. ಅದು ಒಂದು ಸಪೋರ್ಟ್ ಮಾಡಿ ನೀವೆಲ್ಲ. ಇನ್ನು ಒಂದು ಸ್ವಲ್ಪ ಟೈಮ್ ಇದೆ, 25,000 ಆಗೋದಕ್ಕೆ ಜಾಸ್ತಿ ಏನೂ ಇಲ್ಲ. ಅಟ್ಲೀಸ್ಟ್ 25,000 ಆದರೆ ಐ ವಿಲ್ ಫೀಲ್ ಹ್ಯಾಪಿ. ಆ್ಯಕ್ಚುಲಿ ಖುಷಿ ಆಗುತ್ತೆ. ಇನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಅಷ್ಟೇ 1,000+ ಫಾಲೋವರ್ಸ್ ಆಗಿದ್ದಾರೆ. ಖುಷಿ ಇದೆ ನನಗೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನೀವು ಯಾರಾದರೂ ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಹಾಗೆಯೇ ಎಷ್ಟು ಜನ ಹೊಸ ರೆಸಲ್ಯೂಷನ್ ತೊಗೊಳ್ತಾ ಇದ್ದೀರಾ ನೆಕ್ಸ್ಟ್ ಇಯರ್ಗೆ ಕಮೆಂಟ್ ಮಾಡಿ ತಿಳಿಸಿ.
ನಾನು ಅಂದ್ಕೊಂಡಿದ್ದೀನಿ ಸ್ವಲ್ಪ ಆದಷ್ಟು ಒಂದಷ್ಟು ಬೇಡದಿರೋ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಬೇಕಾಗಿರೋ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದಷ್ಟು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ, ಬರೆಯೋದು ಎಲ್ಲ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಪುಸ್ತಕ ಓದೋದಿನ್ನು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇನ್ನು ಸ್ವಲ್ಪ ಬೇಗ ಎದ್ದೇಳೋದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇತ್ತೀಚೆಗೆ ಒಂದು 6:30 ಈ ಥರ ಎದ್ದೇಳ್ತಾ ಇದ್ದೀನಿ. ಮುಂಚೆ ಎಲ್ಲ ನಾನು ತುಂಬ ಬೇಗ ಎದ್ದೇಳ್ತಾ ಇದ್ದೆ ಆ ಮನೇಲಿದ್ದಾಗ. ಸೊ ಚಳಿಗೆ ಈ ಮನೆಗೆ ಬಂದಮೇಲೆ ಸ್ವಲ್ಪ ಚಳಿ ಹಾಗೆಯೇ ಒಂಚೂರು ಹೆಲ್ತ್ ಅದು ಇದು ಆಯ್ತಲ್ಲ, ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಆದಮೇಲೆ ಆವಾಗಿಂದ ಒಂದು ಸ್ವಲ್ಪ ಲೇಟಾಗಿ ಹೇಳೋಕ್ಕೆ ಶುರುವಾಗಿದೆ. 6 ಗಂಟೆ 6:30 ಇದ್ದರೆ ಒಂದು ಸ್ವಲ್ಪ ಕೆಲಸ ಬೇಗ ಆಗೋದೇ ಇಲ್ಲ ನನಗೆ. ಬೇಗ ಕೆಲಸ ಪೂಜೆ ಎಲ್ಲ ಬೇಗ ಆಗಿಬಿಟ್ರೆ ಒಂಥರ ಸಮಾಧಾನ. ಹಾಗಾಗಿ ಇನ್ನೊಂದು ಚೂರು ಬೇಗ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನನಗೆ ಎಕ್ಸಸೈಸ್ಗೆ ಒಂದು ಸ್ವಲ್ಪ ಟೈಮ್ ಕಮ್ಮಿ ಆಗ್ತಾಯಿದೆ ಅಂತ ಹೇಳ್ಬೋದು. ಮನೆಯಲ್ಲೇ ಒಂದು ಸ್ವಲ್ಪ ಯೋಗ ಮಾಡ್ಕೊಳ್ತೀನಲ್ಲ ನಾನು, ಅದಕ್ಕೊಂಚೂರು ಟೈಮ್ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಒಂಚೂರು ಬೇಗ ಇದ್ದರೆ ಅದಕ್ಕೂ ಕೂಡ ಟೈಮ್ ಸಿಗುತ್ತೆ. ಅದನ್ನು ಕೂಡ ರೆಗ್ಯುಲರಾಗಿ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಾಡಿ ಫಿಟ್ನೆಸ್ ಕೂಡ ಮಾಡಬೇಕು ಅಂತ ಹೇಳಿ, ಇನ್ನು ಡಯೆಟ್ ಫುಡ್ಡೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ರೆಗ್ಯುಲರಾಗಿ ವ್ಲಾಗ್ನ ಮಾಡಬೇಕು. ಈ ಥರ ಎಲ್ಲ ಒಂದಷ್ಟು ಲಿಸ್ಟ್ ಔಟ್ ಇದೆ ನಂದು. ನೆಕ್ಸ್ಟ್ ಇಯರ್ಗೆ ಏನೇನು ಮಾಡಬೇಕು ಅಂತ ಹೇಳಿ ನೋಡೋಣ. ಯಾವ್ದು ಆಗುತ್ತೆ, ಯಾವ್ದು ಆಗಲ್ಲ ಅಂಥೇಳಿ ನಾನು ಈ ಸರಿ ಹೆಂಗೆ ಅಂದರೆ ನೀಟಾಗಿ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಯಾವುದೆಲ್ಲ ನಾನು ಮಾಡಿದೆ, ಯಾವುದೆಲ್ಲ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ನಾನು ನೆಕ್ಸ್ಟ್ ಇಯರು ಡಿಸೆಂಬರ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಲ್ಲದೆ ಇನ್ನೂ ಒಂದಷ್ಟು ವಿಚಾರಗಳಿದೆ, ನಿಮ್ಮ ಒಂದಷ್ಟು ಪ್ರಶ್ನೆಗಳು, ಡೌಟ್ಸು, ನಮ್ಮ ಲೈಫ್ ಬಗ್ಗೆ, ಹೀಗೆ ಸಾಕಷ್ಟು ಒಂದಷ್ಟು ಪಾಯಿಂಟ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು. ಇದಿಷ್ಟನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೋದು ಅಂಥೇಳಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಅಪ್ಪ ಇವತ್ತೇನು ಮಾಡಿದೆ ಗೊತ್ತಾ, ನಾನು ಅನ್ನಕ್ಕಿಟ್ಟಿದ್ದೆ, ಸ್ಟವ್ ಆನ್ ಮಾಡಿಲ್ಲ. ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸ್ಕೂಲ್ ಹತ್ರ ಹೋದ್ಮೇಲೆ ಅಂದರೆ ನಮ್ಮ ಕೃಷ್ಣಂಗೆ ಮಾತ್ರ ನಾನು ಊಟ ಮಾಡಿಬಿಟ್ಟು ಅನ್ನಕ್ಕಿಟ್ಟೆ ಅವನಿಗೆ ಅಂತೇಳಿ. ಆನ್ ಮಾಡಿದ್ದೀನಿ ಸ್ಟವ್ ಅಂತ ಅಂದ್ಕೊಂಡಿದ್ದೀನಿ. ಊಟ ಮಾಡಿದೆ ನಾನು, ಆನ್ ಮಾಡೇ ಇಲ್ಲ ನಾನು ಸ್ಟವ್ನ. ಕುಕ್ಕರಲ್ಲಿ ಹಾಕಿ ಹಾಗೆ ಇಟ್ಬಿಟ್ಟಿದ್ದೀನಿ. ಸ್ಕೂಲ್ ಹತ್ರ ಹೋದ್ಮೇಲೆ ನನಗೆ ನಾನು ಸ್ಟವ್ ಆನ್ ಮಾಡಿದ್ದೀನ ಅಂತ ಒಂದೇ ಟೆನ್ಷನು, ಒಂದೇ ಅವಸರಕ್ಕೆ ಬಂದು ಗ್ಯಾಸ್ ಹತ್ರ ಬಂದುಬಿಟ್ಟೆ. ಸುಸ್ತಾಗೋಯ್ತು, ಬಂದುಬಿಟ್ಟೆ. ನಾನು ಏನಕ್ಕೆ ಇಷ್ಟು ಓಡ್ತಾ ಇದೆಯಾ ಅಂತ ಇದ್ದಾನೆ. ಬಂದೋಡ್ರೆ ಸ್ಟವ್ ಆನ್ ಮಾಡಿಲ್ಲ, ಇವಾಗ ಆನ್ ಮಾಡಿದ್ದೀನಿ. ಯಪ್ಪ, ಈ ಥರ ಅಂತೂ ಎಷ್ಟು ಸರಿ ಅಂದ್ಕೊಂಡಿದ್ದೀನೋ. ಅಯ್ಯೋ ಸ್ಟವ್ ಆಫ್ ಮಾಡಿದ್ದೀನೋ ಇಲ್ವೋ, ಗೀಸರ್ ಆಫ್ ಮಾಡಿದ್ದೀನೋ ಇಲ್ವೋ, ಲೈಟ್ ಆಫ್ ಮಾಡಿದ್ದೀನೋ ಇಲ್ವಾ, ಯಪ್ಪ ಏನು ಮರವಾಗ್ಬಿಟ್ಟಿದೆ ಅಂತ ಅನ್ಸುತ್ತೋ ಒಂದು ಸರಿ ಅಂತೂ. ಯಪ್ಪ ಈಗ ಮಾಡಿದ್ದು ಇವಾಗ ನೆನಪಿರೋದಿಲ್ಲ. ಓ ಮೈ ಗುಡ್ನೆಸ್, ಓ ಮೈ ಗುಡ್ನೆಸ್. ಓಕೆ, ಇವತ್ತಿನ ತಿಂಡಿಗೆ ನಾನು ಹೆಸರುಕಾಳು ದೋಸೆ ಮಾಡಿದ್ದೆ. ಅದರ ರೆಸಿಪಿನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ, ನೋಡಿ. ನೀವು ಯಾರು ಇನ್ನೂ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಲ್ಲೂ ಕೂಡ ಒಂದಷ್ಟು ವ್ಲಾಗ್ಸ್ ಆಗಿರ್ಬೋದು, ರೆಸಿಪೀಸ್ ಆಗಿರ್ಬೋದು, ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಬನ್ನಿ ಇವಾಗ ಶುರು ಮಾಡೋಣ. ಇನ್ನೊಂದು ಹೇಳಬೇಕಿತ್ತು ನಾನು, ಏನಂತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಒಂದಷ್ಟು ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೆ ಅಲ್ವಾ ಇತ್ತೀಚೆಗೆ, ಬ್ರೇಕ್ಫಾಸ್ಟ್ ಸೀರೀಸು. ಅದರಲ್ಲಿ ಟೊಮ್ಯಾಟೊ ಬಾತ್ ಮಾಡಿದೆ ಆಯಿತಾ. ಅದು ಇಲ್ಲಿ ತುಂಬ ರೀಚ್ ಕಮ್ಮಿ ಹೋಯಿತು, ಇಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಬಟ್ ಇನ್ಸ್ಟಾಗ್ರಾಮಲ್ಲಿ ತುಂಬಾ ರೀಚ್ ಆಗ್ತಾಯಿದೆ. ಜೊತೆಗೆ ನಂಗೆ ಅದರಿಂದ ತುಂಬ ಫಾಲೋವರ್ಸ್ ಕೂಡ ಬಂದಿದ್ದಾರೆ. ನಾನು ಅದೇ ಅಂದ್ಕೊತೀನಿ, ಏನು ಡಿಫ್ರೆನ್ಸ್ ಇಲ್ಲಿಗೂ ಅಲ್ಲಿಗೂ, ಸೇಮ್ ರೆಸಿಪಿ ಅದನ್ನೇ ಏನಿತ್ತು ಆ್ಯಸ್ ಇಟ್ ಈಸ್ ನಾನು ಇನ್ಸ್ಟಾದಲ್ಲಿ ಶೇರ್ ಮಾಡಿರೋವಂಥದ್ದು. ಖುಷಿ ಆಯಿತು ನೀವೆಲ್ಲ ಒಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ತಾ ಇರೋದಕ್ಕೆ. ಇನ್ನೂ ಯಾರಾದರೂ ಫಾಲೋ ಮಾಡ್ತಾ ಇಲ್ಲ ಅಂತ ಅಂದರೆ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಹಾಗೆ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಯೂಸ್ಫುಲ್ ಹಾಗೆ ಒಂದಷ್ಟು ರೆಸಿಪೀಸ್ ಆಗಿರ್ಬೋದು, ನನ್ನ ರೆಗ್ಯುಲರ್ ರುಟೀನ್ ಆಗಿರ್ಬೋದು, ಈಗಲ್ಲದೆ ಇನ್ನು ಮುಂದಕ್ಕೂ ಕೂಡ ಸಾಕಷ್ಟು ಒಳ್ಳೆ ವಿಡಿಯೋಸ್ ಬರೋದಿದೆ, ವೆಯ್ಟ್ ಮಾಡಿ ನೋಡಿ. ಇವಾಗ ನಾನು ಶಂಕರಪಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ನ್ಯಾಕ್ಸ್ ಥರ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಶುರು ಮಾಡೋಣ. ಶಂಕರಪಳಿ ಮಾಡೋದಕ್ಕೆ ನನಗೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ನಾನಿವಾಗ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ಏನಂತ ಅಂದರೆ ಶಂಕರಪಳಿನ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ಬಟ್ ನಾನಿಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ನಾನು ಮೈದಾ ಬಳಸೋದು ಕಮ್ಮಿ ಅಂತಲೇ ಹೇಳ್ಬೋದು. ಹೋಳಿಗೆಗೆ ಬಿಟ್ಟರೆ ಇನ್ಯಾವುದಕ್ಕೂ ನಾನು ಜಾಸ್ತಿ ಮೈದಾ ಬಳಸೋದಕ್ಕೆ ಹೋಗಲ್ಲ. ಇಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಎಷ್ಟು ಮೆಜರ್ಮೆಂಟ್ ಅಂತ ಏನು ತೊಗೊಂಡಿಲ್ಲ ನಾನು, ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ. ಒಂದು 1/4 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಇದನ್ನು ನೀಟಾಗಿ. ಇವಾಗ ಇದಕ್ಕೆ ನಾನು ಪುಡಿ ಮಾಡ್ಕೊಂಡಿರೋ ಅಂಥ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪು.
ಇವಾಗ ಇದನ್ನು ಕಲಿಸ್ಕೊಂಬಿಡೋಣ ನೀರು ಹಾಕ್ಕೊಂಡು. ಇದು ಖಾರ ಬೇಕು ಅಂತ ಅಂದರೆ ನೀವು ಖಾರದ ಪುಡಿ ಹಾಕ್ಕೊಂಡು ಮಾಡ್ಕೋಬೋದು. ಖಾರ ಮತ್ತು ಸಿಹಿ ಎರಡು ಥರನೂ ಮಾಡ್ಬೋದು. ಇದು ಸ್ವೀಟ್ ಆ್ಯಂಡ್ ಸಾಲ್ಟ್ ಥರ. ಇವಾಗ ಇದು ರೆಡಿ ಆಯಿತು. ಇವಾಗ ನಾನು ಇಲ್ಲಿ ಇದನ್ನು ಲಟ್ಟಿಸ್ಕೊಳ್ತೀನಿ. ಒಂದು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಗಟ್ಟಿನೇ ಮಾಡಿದ್ದೀನಿ, ಗಟ್ಟಿನೇ ಇರಬೇಕಿದೆ ಆ್ಯಕ್ಚುಲಿ. ಗಟ್ಟಿ ಇದ್ರೇ ಅದು ಚೆನ್ನಾಗಿ ಬರೋದು. ಇದು ಅವಾಗ ತುಂಬ ಇಷ್ಟಪಟ್ಟು ತಿಂತಿದ್ವಿ ನಾವು ಆ್ಯಕ್ಚುಲಿ ಸ್ಕೂಲ್ಗೆ ಹೋಗ್ಬೇಕಿದ್ರೆ. ಆ ಕಡೆ ಎಲ್ಲ ಚೆನ್ನಾಗಿ ಮಲೆನಾಡು ಕಡೆ ಎಲ್ಲ ಶಂಕರಪಳ್ಳಿ, ಗೋಲಿ ಬಜ್ಜೆ ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಸ್ವೀಟು ಜೊತೆಗೆ ಸ್ವೀಟ್ ಆ್ಯಂಡ್ ಸಾಲ್ಟ್ ಥರ. ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ರೆ ಈ ರೀತಿ ಸುಲಭವಾಗಿ ಲಟ್ಟಿಸ್ಕೋಬೋದು. ಸ್ವಲ್ಪ ತಿಕ್ಕಾಗಿ ಇರಲಿ, ತುಂಬ ತೆಳುವಾಗಿ ಬೇಡ. ಸಾಕಿಷ್ಟು ಅನ್ಕೊತೀನಿ. ನೋಡಿ ಎಷ್ಟು ತಿಕ್ಕಾಗಿ ಮಾಡಿದ್ದೀನಿ ನಾನು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ರೆಡಿ ಆಯಿತು. ಇದೇನು ಗಟ್ಟಿ ಏನಕ್ಕೆ ಕಲಿಸ್ಬೇಕಂದ್ರೆ ಈ ಥರ ಇವಾಗ ಒಂದ್ರ ಮೇಲೆ ಒಂದು ಬಿದ್ದರೂ ಕೂಡ ತುಂಬ ತೆಳುವಾಗಿ ಸಾಫ್ಟಾಗಿ ಕಲಿಸಿದ್ರೆ ಏನಾಗುತ್ತೆ, ಈ ಥರ ಬಿದ್ದರೆ ಎಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಗಟ್ಟಿ ಕಲಿಸ್ಕೋಬೇಕು. ಇವಾಗ ಇದನ್ನು ಎಣ್ಣೆ ಬಿಸಿಗಿಟ್ಟಿದ್ದೀನಿ, ಇದರಲ್ಲಿ ಕರೆದು ಬಿಡೋಣ. ಈ ಕಡೆ ಎಣ್ಣೆ ಬಿಸಿಗಿಟ್ಟಿದ್ದೀನಿ, ಈಗ ಹಾಕ್ಬಿಟ್ಟು ಕರೆದು ಬಿಡೋಣ. ಫೈನಲಿ ಶಂಕರಪಾಳಿ ರೆಡಿ ಆಯಿತು. ತಿಂತಾ ಇದ್ದೆ ನಾನು ಆಲ್ರೆಡಿ. ಚೆನ್ನಾಗಿದೆ ತಿನ್ನೋದಕ್ಕೆ. ಕರುಮ್ ಅಂತ ಕುತ್ಕೊಂಡು ಟಿ ವಿ ನೋಡ್ಕೊಳ್ತಾ ತಿಂತಾ ಇರ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಚೆನ್ನಾಗಿದೆ, ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತು ಬೆಳಗಿನ ತಿಂಡಿಗೆ ನಮಗೆ ರೊಟ್ಟಿ ಮತ್ತು ಹುರುಳಿಕಾಳು ಚಟ್ನಿ. ಇದ್ರದ್ದು ರೆಸಿಪಿ ತೊಗೊಂಡಿಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ತೊಗೊಂಡು ಶೇರ್ ಮಾಡ್ಕೊಳ್ತೀನಿ. ಹೆಂಗಿದೆ ರೀ ರೊಟ್ಟಿ ಹುರುಳಿಕಾಳು ಚಟ್ನಿ, ರಾಗಿ ರೊಟ್ಟಿ? ಚೆನ್ನಾಗಿದೆ ಅಲ್ಲ ಕಾಂಬಿನೇಷನು? ಚೆನ್ನಾಗಿದೆ, ಸಖತ್ತಾಗಿದೆ. ಬ್ಲಾಗೇ ಮಾಡಿಲ್ಲ ನಾನು ನಿನ್ನೆಯಿಂದ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಇದೆ, ಅದ್ರ ಜೊತೆಗೆ ಇದನ್ನು ಸೇರಿಸ್ಬಿಟ್ಟು ಆ್ಯಡ್ ಮಾಡಿ ಈ ಬ್ಲಾಗ್ನ ಶೇರ್ ಮಾಡ್ತೀನಿ. ನೋಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ, ನೋಡಿ ಅಂತ ಹೇಳ್ರಿ. ನೋಡಿ ಅಂತ ಹೇಳ್ರಿ. ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಇಷ್ಟು ಕ್ಯೂಟಾಗಿ ಹೇಳ್ತಾ ಇದ್ದೀರಾ ಅಂತಾದರೂ ನೋಡೋಣ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರಂತ. ಇನ್ನೋಸೆಂಟ್ ಅನಿಲ್ ಅವರು ಕ್ಯೂಟಾಗಿ ಹೇಳ್ತಾ ಇದ್ದಾರೆ, ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.